आप देख रहे हैं 7 न्यूज। मैं आपके साथ मोहम्मद सलमान जुनैदी। हम अपनी जान के दुश्मन को अपनी जान कहते हैं। हम अपनी जान के दुश्मन को अपनी जान कहते हैं। मोहब्बत की इसी मिट्टी को हिंदुस्तान कहते हैं। सबसे पहले मैं हमारे 7 न्यूज चैनल की ओर से सभी देशवासियों को, देश के तमाम लोगों को जो है गणतंत्र दिवस की बहुत बहुत शुभकामनाएं देता हूं, बहुत बहुत मुबारकबाद देता हूं। जैसे कि आज जो है 26 जनवरी 2026 को देश भर में जो है गणतंत्र दिवस की धूम मची हुई है। आज गणतंत्र दिवस के मौके पर जो है देश के हर एक कॉलेज, हर एक स्कूल, हर एक मोहल्ले में जो है, हर एक ऑफिस में जो है गणतंत्र दिवस जो है बड़े ही धूमधाम के साथ मनाया जा रहा है। लेकिन आज आखिर 26 जनवरी के दिन ही गणतंत्र दिवस मनाया क्यों जाता है, तो आपकी जानकारी के लिए मैं बता दूं कि आज ही के दिन जो है 26 जनवरी 1950 को जो है हमारा संविधान जो है वो लागू किया गया था। आज ही के दिन जो है सभी को अपनी बात रखने का, कुछ अपनी आवाज उठाने का, कोई भी जो है हक से जीने का जो है आज ही के दिन जो है अधिकार मिला था। इसलिए जो है आज का ये गणतंत्र दिवस जो है बड़े ही धूमधाम के साथ मनाया जाता है। तो हर साल की तरह इस साल भी जो है बीजापुर शहर के अम्बेडकर, जिसमें बीजापुर शहर के हर एक स्कूल के बच्चे जो है यहाँ पर गणतंत्र दिवस के मौके पर आए और कई स्कूल के बच्चों ने जो है यहाँ पर परफॉर्म दिखाया और जो है उनको, और जो भी स्पोर्ट्स में अलग अलग कैटेगरी में जो है जो भी स्पोर्ट्स में वगैरह जो जीते थे उनको जो है यहाँ पर प्राइज भी जो है आज दिए गए हैं। और डॉक्टर एम बी पाटिल सर ಅವರು ಆಗಮಿಸ್ತಾ ಇದ್ದಾರೆ। ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಮಾನ್ಯರನ್ನ ಬರಮಾಡಿಕೊಳ್ಳೋಣ। ಅದೇ ರೀತಿ ಅವರ ಜೊತೆಗೆ ವಿಜಯಪುರದ ನಗರ ಶಾಸಕರಾದ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಆಗಮಿಸಿದ್ದಾರೆ। ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೆ ಆನಂದ್, ಶ್ರೀ ರಿಷಿ ಆನಂದ್ ಅವರು, ಅದೇ ರೀತಿ ಹಾಗೆ ಶ್ರೀಮತಿ ಕಾಂತಾ ನಾಯಕ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಬೆಂಗಳೂರು ಅವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ। ಅವರ ಜೊತೆಗೆ ಶ್ರೀಯುತ ಮಡಿವಾಳಪ್ಪ ಸಿದ್ದರಾಮಪ್ಪ ಕರಡಿ, ಪೂಜ್ಯ ಮಹಾಪೌರರು ಕರ್ನಾಟಕ ಪಾಲಿಕೆ ವಿಜಯಪುರ, ಶ್ರೀಯುತ ಕರ್ನಾಟಕ ಅಬ್ದುಲ್ ಹಮೀದ್ ಮುಷ್ಲಿಕ್ ಮಾನ್ಯ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ವಿಜಯಪುರ ಅವರನ್ನೆಲ್ಲ ಸ್ವಾಗತಿಸ್ತಾ ಇದ್ದಾರೆ। ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಮಹಾತ್ಮ ಗಾಂಧೀಜಿಯವರ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಈಗ ನೆರವೇರಿಸಲಾಗಿದೆ। ಇಲ್ಲಿ ಹಾಕ್ಯಾರ ಬರ್ರಿ, ಅಲ್ಲೇ ಹೋಗ್ತೀರಿ ಅಂತದೆ ಧ್ವಜಾರೋಹಣ ಡಾಕ್ಟರ್ ಎಂ ಬಿ ಪಾಟೀಲ್ ಮಾನ್ಯ ಮತ್ತು ಅಭಿವೃದ್ಧಿ ಸಚಿವ ಕರ್ನಾಟಕ ಸರ್ಕಾರ ಎಲ್ಲರೂ ಎದ್ದು ನಿಂತುಕೊಳ್ಳುವ ಮೂಲಕ ಧ್ವಜಾರೋಹಣಕ್ಕೆ ಗೌರವವನ್ನು ಸೂಚಿಸಿದರು। ಇದೀಗ ನಾಡಗೀತೆ ಶ್ರೀ
ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಪಥಸಂಚಲನ ತಂಡಗಳ ವೀಕ್ಷಣೆ ಜರುಗಲಿದೆ. ಶಿಸ್ತು, ಸಂಯಮ ಮತ್ತು ಸಾಮೂಹಿಕ ಶಕ್ತಿಯ ಸಂಕೇತವಾದ ನಮ್ಮ ಈ ಪಥಸಂಚಲನ ದೇಶದ ಶಕ್ತಿ, ಸಾಂಸ್ಕೃತಿಕ ಮೌಲ್ಯಗಳನ್ನು ಪ್ರದರ್ಶಿಸುವುದರೊಂದಿಗೆ ರಾಷ್ಟ್ರಭಕ್ತಿಯನ್ನು ತುಂಬಿಸುತ್ತದೆ. ಶಿಸ್ತು ಶಿಸ್ತುಬದ್ಧ, ಶಾಂತಿಯುತ ಮತ್ತು ಆಕರ್ಷಕವಾದ ತಾಳಲಯದೊಂದಿಗೆ ಏಕರೂಪದ ಹೆಜ್ಜೆಗಳೊಂದಿಗೆ ಇಶಿತಾ ಗುಪ್ತಾ ಪ್ರೊಫೆಷನರಿ IPS ಮೇಡಮ್ ಅವರು ಮೂಲತಃ ಹರದೋಯಿ ಜಿಲ್ಲೆಯ ಉತ್ತರ ಪ್ರದೇಶದವರಾಗಿದ್ದರೂ ಸಹ ನಮ್ಮ ಕರ್ನಾಟಕ ಕೇಡರ್ನ ಜಿಲ್ಲಾ ಪ್ರಾಕ್ಟಿಕಲ್ ತರಬೇತಿಗಾಗಿ ಆಗಮಿಸಿದ್ದು ಡಾಕ್ಟರ್ ರಾಮಪ್ರಕಾಶ್ ಗುಪ್ತಾ ಹಾಗೂ ಡಾಕ್ಟರ್ ಅಂಜು ಗುಪ್ತಾ ಅವರ ಪುತ್ರಿ. ಭಾರತದ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿಯೂ ಸಹ ಮುಂಚೂಣಿಯಲ್ಲಿದ್ದಾರೆ ಎಂದು ಹೇಳಿಕೆ ಇಂದಿನ ನಮ್ಮ ವಿಜಯಪುರದ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾ ಗುಪ್ತಾ ಅವರೆಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ಲಾಟೂನ್ ಕಮಾಂಡರ್ ಅವರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಪ್ಲಾಟೂನ್ ಕಮಾಂಡರ್ ದಾನಿಶ್ ಕಲ್ಯಾಣಿ ಅವರ ನೇತೃತ್ವದ ತಂಡ, ಹಾಗೆಯೇ IRP ಪೊಲೀಸ್ ಪಡೆ ವಿಜಯಪುರದ ಶ್ರೀ ಪ್ರಸಾದ್ ಜುಲಮಾಲ RSI IRP ಘಟಕ ಅವರ ನೇತೃತ್ವದಲ್ಲಿ, ನಾಳೆ ವಿಜಯಪುರ ಶ್ರೀ ಸೀತಾರಾಮ ಲಮಾನಿ PSI ಆದರ್ಶ ನಗರ ಠಾಣೆಯವರ ನೇತೃತ್ವದಲ್ಲಿ ಗೃಹ ರಕ್ಷಕಗಳ ವಿಜಯಪುರ ಶ್ರೀ ಗೃಹ ರಕ್ಷಕರ ಮಾರ್ಗದರ್ಶನದಲ್ಲಿ, ಅರಣ್ಯ ಇಲಾಖೆಯ ಶ್ರೀ ಅಶೋಕ್ ಲಾಲ್ ಸಂಘಿ ಅವರು TRS ಅವರ ಮಾರ್ಗದರ್ಶನದಲ್ಲಿ, ಅಗ್ನಿಶಾಮಕ ಇಲಾಖೆಯ ಶ್ರೀ NCC ಸೀನಿಯರ್ ಡಿವಿಷನ್ ವಿಜಯಪುರ ನಾಗರಾಜ್ ಮ್ಯಾಗೇರಿ ಅವರ ಸರ್ಗಶಾಲೆ ಭಾರತ ಸೇವಾದಳ ಅರ್ಪಿತಾ ಅವಟಿ, ಶಾಂತಿ ನಿಕೇತನ CBSE ಇಂಟರ್ನ್ಯಾಷನಲ್ ಶಾಲೆಯ ಕುಮಾರಿ ನೇಹಾ ಕಲ್ಯಾಣಿ ಅವರ ಪ್ಲಾಟೂನ್ ಕಮಾಂಡರ್ದಲ್ಲಿ, ಮಹಾತ್ಮ ಗಾಂಧಿ ಪ್ರೌಢಶಾಲೆ ವಿಜಯಪುರ ಭಾರತ ಸೇವಾದಳ ಕುಮಾರ್ ಅಥರ್ವ ಕೋಳ್ ಅವರ ಒಂದು ಪ್ಲಾಟೂನ್ ಕಮಾಂಡರ್ ಅವರ ನಿರ್ದೇಶನದಲ್ಲಿ, ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಜೊತೆಗೆ ವಿಜಯಪುರದ ಜಿಲ್ಲಾ ಉಸ್ತುವಾರಿ ಸಚಿವರು, ಪಥಸಂಚಲನದ ಮಾರ್ಗದರ್ಶಕರಾಗಿ ಶ್ರೀ ಲಕ್ಷ್ಮಣ್ ನಿಂಬರ್ಗಿ IPS ಮಾನ್ಯ ಪೊಲೀಸ್ ಅಧೀಕ್ಷಕರು ವಿಜಯಪುರ, ಶ್ರೀ ರಾಮನಗೌಡ ಹಟ್ಟಿ KSPS ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ವಿಜಯಪುರ ಹಾಗೂ ಶ್ರೀ MA ಉಪಾಸೆ DSP DAR ಘಟಕ ವಿಜಯಪುರ ಇವರ ನೇತೃತ್ವದಲ್ಲಿ ಪಥಸಂಚಲನ ಕಾರ್ಯಕ್ರಮ ವೀಕ್ಷಣೆಯನ್ನ ಸನ್ಮಾನ್ಯ ಡಾಕ್ಟರ್ MB ಪಾಟೀಲ್ ಸರ್ ಅವರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಮಾಡಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಇದೀಗ ಪಥಸಂಚಲನವನ್ನು ಪ್ರಾರಂಭಿಸಲು ಅನುಮತಿಯನ್ನ ಕೋರಲಿದ್ದಾರೆ ಕುಮಾರಿ ಇಶಿತಾ ಗುಪ್ತಾ. ಇದೀಗ ನಮ್ಮ ನಿಮ್ಮೆಲ್ಲರ ಮುಂದೆ ಅತ್ಯಂತ ಶಿಸ್ತಿನಿಂದ ಪಥಸಂಚಲನ ಜರುಗ್ತಾ ಇದೆ. ಪಥಸಂಚಲನದ ಮಾರ್ಗದರ್ಶಕರಾಗಿ ಶ್ರೀಯುತ ಲಕ್ಷ್ಮಣ್ ನಿಂಬರ್ಗಿ ಮಾನ್ಯ ಪೊಲೀಸ್ ಅಧೀಕ್ಷಕರು ವಿಜಯಪುರ, ಶ್ರೀ ರಾಮನಗೌಡ ಹಟ್ಟಿ ಹೆಚ್ಚುವರಿ ಪೊಲೀಸ್. ಮಹಿಳೆ ಮನೆಯನ್ನ ನಿಭಾಯಿಸಲಿಕ್ಕೂ ಸೈ, ದೇಶವನ್ನ ಆಳೋದಕ್ಕೂ ಸೈ, ದೇಶವನ್ನ ಕಾಯೋದಕ್ಕೂ ಸೈ ಎಂಬ ಮಾತಿಗೆ ನಿದರ್ಶನವಾಗಿ ಇಂದು ಇಶಿತಾ ಗುಪ್ತಾ ಅವರು ನಮ್ಮ ನಿಮ್ಮೆಲ್ಲರ ಮುಂದೆ ಪಥಸಂಚಲನದ ಉಸ್ತುವಾರಿಯನ್ನು ವಹಿಸಿದ್ದಾರೆ. ಒಂದು ಅವಿಸ್ಮರಣೀಯ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ. ನಾವು ಹೆಣ್ಣು ಮಕ್ಕಳು ತೊಟ್ಟಿಲು ತೂಗೋದಕ್ಕೂ ಸೈ ನಾವು ಮುನ್ನಡೆಸ್ತಾ ಇದ್ದಾರೆ. ನಮ್ಮ ಹೆಮ್ಮೆಯ ಇಶಿತಾ ಗುಪ್ತಾ ಪ್ರೊಫೆಷನರಿ IPS ಮೇಡಮ್ ರವರು ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಯನ್ನು ಮಾಡ್ತಾರೆ, ಒಂದು ಜೋರಾದ ಚಪ್ಪಾಳೆಗಳ ಮೂಲಕ ಪಥ ಸಂಚಲನವನ್ನ
ಸಮರ್ಪಿಸೋಣ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಗೌರವ ವಂದನೆಯನ್ನ ಸ್ವೀಕರಿಸಲಿಕ್ಕಿದ್ದಾರೆ. ಮೂಲತಃ ಹಿಂದಿ ಇದ್ದರೂ ಸಹ ಕನ್ನಡದಲ್ಲಿ ಅತ್ಯದ್ಭುತವಾಗಿ ತಂಡವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಶ್ರೀತಾ ಗುಪ್ತಾ ಮೇಡಮ್ ಅವರು. ಇದೀಗ ಮೊದಲ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ವಿಜಯಪುರ ಶ್ರೀ ಗಣೇಶ್ ಕಲ್ಯಾಣಿಯವರ ಉಸ್ತುವಾರಿಯಲ್ಲಿ. ಎರಡನೇದಾಗಿ ಐಆರ್ಬಿ ಪೊಲೀಸ್ ಪಡೆ ವಿಜಯಪುರ ಶ್ರೀ ಪ್ರಸಾದ್ ಜುಮ್ಮಾಲ ಐಆರ್ಬಿ ಘಟಕದ ವತಿಯಿಂದ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ನಾಗರಿಕ ಪೊಲೀಸ್ ಪಡೆ ವಿಜಯಪುರ ಶ್ರೀ ಸೀತಾರಾಮ್ ಲಹಾಣಿ ಪಿಎಸ್ಐ ಆದರ್ಶ ನಗರ ಠಾಣೆಯ ತಂಡ. ನಾಲ್ಕನೆಯದಾಗಿ ಗೃಹ ರಕ್ಷಕ ದಳ ವಿಜಯಪುರ ಹೋಮ್ ಗಾರ್ಡ್ ಶ್ರೀ ಕೆಡಿ ಮೋತಿಭಾಯಿ ಸಾರ್ಜೆಂಟ್ ರವರು ಶಿವಾನಂದ ಶಿವರು ಸೇವಾದೇಶ್ವರ ಗೃಹ ರಕ್ಷಕರ ಮಾರ್ಗದರ್ಶನದಲ್ಲಿ ಸಲ್ಲಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ಶ್ರೀ ಅಶೋಕ್ ಲಾಲ್ಸಂಗೆ ಹಾಗೂ ತಂಡ. ಅಗ್ನಿಶಾಮಕ ಇಲಾಖೆ ಶ್ರೀ ಉಮೇಶ್ ಕಾಕಿಯರಿ ಎಎಸ್ಐ ಹಾಗೂ ತಂಡ. ಹಾಗೆಯೇ ನಮ್ಮ ವಿಜಯಪುರದ ಹೆಮ್ಮೆಯ ಶಾಲೆ ಸೈನಿಕ ಶಾಲೆ ವಿಜಯಪುರದ ಕುಮಾರ್ ಪ್ರಶಾಂತ್ ಕುಮಾರ್ ಅವರ ಒಂದು ಪ್ಲಾಟೂನ್ ಕಮಾಂಡರ್ ಟೂರಲ್ಲಿ ಮಾನ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎನ್ಸಿಸಿ ಸೀನಿಯರ್ ಡಿವಿಷನ್ ವಿಜಯಪುರ ನಾಗರಾಜ್ ಮ್ಯಾಕೇರಿ ಅವರ ತಂಡ ಹವಾಲ್ದಾರ್ ಶಂಕರ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ. ಹಾಗೆಯೇ ಬಿಎಲ್ಡಿ ಬಾಲಕಿಯರ ಪ್ರೌಢಶಾಲೆ ವಿಜಯಪುರ ಕುಮಾರಿ ಈರಮ್ಮ ಔಟಿ ಅವರ ಒಂದು ತಂಡ ಶ್ರೀಮತಿ ಅರುಣಾ ಮಾಲಿಕೂರ್ ಅವರ ಮಾರ್ಗದರ್ಶನದಲ್ಲಿ ಮಾನ್ಯ ಸಚಿವರಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೆಜಿಎಸ್ಎಸ್ 12 ದರ್ಗಾ ಶಾಲೆಯ ಭಾರತ ಸೇವಾದಳದ ಮಕ್ಕಳು ಕುಮಾರಿ ಅರ್ಪಿತಾ ಔಟಿ ಅವರ ತಂಡ ಶ್ರೀಮತಿ ಎಂಎಂ ತೆರಿಗೆ ಅವರ ಮಾರ್ಗದರ್ಶನದಲ್ಲಿ. ಅತ್ಯಂತ ಶಿಸ್ತುಬದ್ಧವಾಗಿ ಶಾಂತಿನಿಕೇತನ ಸಿಬಿಎಸ್ಇ ಇಂಟರ್ನ್ಯಾಷನಲ್ ಶಾಲೆ ಕುಮಾರಿ ನೇಹಾ ಕಲ್ಯಾಣಿ ಅವರ ಒಂದು ತಂಡ ಶ್ರೀ ಅನಿಲ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮಾನ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ಪ್ರೌಢಶಾಲೆ ವಿಜಯಪುರ ಭಾರತ ಸೇವಾದಳದ ಮಕ್ಕಳು ಕುಮಾರ್ ಅಥರ್ವ ಕೋಳ್ ಇವರ ತಂಡ ಶ್ರೀ ಎಸ್ಎಫ್ ಚೌಹಾಣ್ ಅವರ ಮಾರ್ಗದರ್ಶನದಲ್ಲಿ. ಸರ್ಕಾರಿ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆಯ ತೋರಿನವರು ಕುಮಾರಿ ಸಂಜನಾ ಭೋಯಿ ಅವರ ತಂಡ ಡಾಕ್ಟರ್ ನಂದಾ ಚಿಕೋಟಿ ಅವರ ಒಂದು ಮಾರ್ಗದರ್ಶನದಲ್ಲಿ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಶ್ರೀ ರೂಪಮಾರ್ಗ ಪ್ರಾಥಮಿಕ ಶಾಲೆ ವಿಜಯಪುರ ಕುಮಾರ್ ಚೇತನ್ ಪಡ್ರಾಮೋರೆ ಅವರ ತಂಡ ಶ್ರೀ ಎಲ್ ಕೆ ಕುಲಕರ್ಣಿ ಅವರ ಮಾರ್ಗದರ್ಶನದಲ್ಲಿ. ಸೇಂಟ್ ಜೋಸೆಫ್ ಶಾಲೆ ವಿಜಯಪುರ ಗೈಡ್ಸ್ ತಂಡ ಕುಮಾರಿ ಶರುಣ್ ಜೋಸೆಫ್ ರವರ ತಂಡ ಶ್ರೀಮತಿ ಪ್ರೀತಿ ಕಾಳೆ ಅವರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಸಚಿವರಾದಿಯಾಗಿ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರಿಗೆ ಗೌರವ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಗ್ಯಾಲಕ್ಸಿ ಶಾಲೆ ವಿಜಯಪುರ ಕುಮಾರ್ ಆದರ್ಶ್ ಕೋಡಿಶೆಟ್ಟಿ ಅವರ ತಂಡ ಶ್ರೀ ಎಚ್ ಜಿ ಬಡಿಗೆ ಹಾಗೂ ಶ್ರೀ ಐ ಜಿ ಕೊಟ್ನಾಳ್ ಅವರ ಮಾರ್ಗದರ್ಶನದಲ್ಲಿ. ಹಾಗೆಯೇ ಎಚ್ಪಿಎಸ್ ಶಾಂತಿನಗರ ತೋರ್ವಿ ಭಾರತ ಸೇವಾದಳದ ಈ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ತಂಡ ಕುಮಾರಿ ಸುಪ್ರಿಯಾ ಅವರ ಒಂದು ತಂಡ ಶ್ರೀಮತಿ ಎಲ್ ತೋರ್ವಿ ಅವರ ಮಾರ್ಗದರ್ಶನದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಲಿದ್ದಾರೆ. ಸೇಂಟ್ ಜೋಸೆಫ್ ಶಾಲೆ ಸ್ಕೌಟ್ಸ್ ತಂಡ ಕುಮಾರ್ ಶ್ರೀಧರ್ ನಾವಿ ಅವರ ತಂಡ ಶ್ರೀ ಅನಿಲ್ ತೋರ್ವಿ ಅವರ ಮಾರ್ಗದರ್ಶನ. ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆಯ ವತಿಯಿಂದ ಅತ್ಯಂತ ಅರ್ಥಪೂರ್ಣವಾದ ಈ ಒಂದು ಗೌರವ ವಂದನೆಯನ್ನ ಸಲ್ಲಿಸ್ತಾರೆ. ಹಾಗೆ ಮುಖ್ಯವಾಗಿ ನಮಗೆ ಅನುಕಂಪ ಬೇಡ, ಅವಕಾಶ ಕೊಡಿ. ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಹೇಳಿ ವಿಶೇಷಚೇತನ ಮಕ್ಕಳು ಎಲ್ಲರಿಗೂ 77ನೇಯ ಗಣರಾಜ್ಯ ದಿನೋತ್ಸವದ ಶುಭಾಶಯಗಳನ್ನ ಕೊಡ್ತೇನೆ. ಕಾಯಕವೇ ಕೈಲಾಸ ಎಂದು ಜಗತ್ತಿಗೆ ಸಾರಿದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಅಣ್ಣ ಬಸವಣ್ಣನವರಿಗೆ ಶತಮಾನದ ಸಂತ ನಡೆದಾಡುವ ದೇವರು ಜ್ಞಾನಗಾಶ್ರಮದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಭಕ್ತಿಯ ನಮನವನ್ನು ಸಲ್ಲಿಸುತ್ತೇನೆ. ಬಸವನಾಡಿನ ಬಂಧುಗಳೇ, ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಎಂಬ ಅಸ್ತ್ರಗಳಿಂದ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂದು ತತ್ವವನ್ನು ಎತ್ತಿ ಹಿಡಿದು ಭಾರತದ ಪ್ರಬುದ್ಧತೆಯ ಕಡೆ ಕೊಂಡೊಯ್ಯಲು ಪ್ರಯತ್ನಿಸಿದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರೀಡಾಂಗಣದಲ್ಲಿ 77ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಜಿಲ್ಲೆಯ ಸಮಸ್ತ ಗೌರವಾನ್ವಿತ ಹಿರಿಯ ನಾಯಕರೇ, ಸ್ವತಂತ್ರ ಸೇನಾನಿಗಳೇ, ಇಂದಿನ ಶುಭ ಸಮಾರಂಭದ
ಅಧ್ಯಕ್ಷತೆ ವಹಿಸಿರುವ ವಿಜಯಪುರದ ನನ್ನ ಶಾಸಕರೇ, ಇಲ್ಲಿ ನೆರೆದಿರುವ ಎಲ್ಲ ಗಣ್ಯಮಾನರೇ, ಮಹಿಳೆಯರೇ, ಮಾತೆಯರೇ, ಸಹೋದರ ಸಹೋದರರೇ, ಪ್ರಮುಖವಾಗಿ ಮುದ್ದಿನ ಮಕ್ಕಳೇ, ಎಲ್ಲ ಇಲಾಖೆಯ ಅಧಿಕಾರಿಗಳೇ, ನೌಕರ ವರ್ಗದ ಬಂಧುಗಳೇ ಹಾಗೂ ಮಾಧ್ಯಮದ ಸನ್ಮಿತರೇ, ನಮ್ಮೆಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ದಿನೋತ್ಸವದ ಶುಭಾಶಯಗಳು. 1950ನೇ ಜನವರಿ 26ರಂದು ನಮ್ಮ ರಾಷ್ಟ್ರವು ಪ್ರಜಾಸತ್ತಾತ್ಮಕ ಗಣತಂತ್ರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಇದರಿಂದಾಗಿ ಭಾರತವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಯಿತು. ಸ್ವಾತಂತ್ರ್ಯದ ನಂತರ ಭಾರತವು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ಪ್ರಾತಿನಿಧಿಕ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿದೆ. ಪ್ರಜಾಪ್ರಭುತ್ವವು ತನ್ನ ನಾಗರಿಕರಿಗೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹಾಯತೆ ನೀಡುತ್ತದೆ. ಜನರನ್ನು ಆಡಳಿತದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುತ್ತದೆ ಮತ್ತು ಸರ್ಕಾರದ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನು ಎತ್ತಿ ಹಿಡಿಯುತ್ತದೆ, ಹಕ್ಕುಗಳನ್ನು ರಕ್ಷಿಸುತ್ತದೆ ಮತ್ತು ಭಿನ್ನಾಭಿಪ್ರಾಯಗಳನ್ನು ಹಿಂಸೆ ಇಲ್ಲದೆ ಬಗೆಹರಿಸಿಕೊಳ್ಳಲು ವೇದಿಕೆ ನೀಡುತ್ತದೆ. ಹೀಗಾಗಿ ಪ್ರಜಾಪ್ರಭುತ್ವವು ನಾಗರಿಕ ಹಕ್ಕುಗಳನ್ನು ಗೌರವಿಸುವ, ಪ್ರಗತಿಯನ್ನು ಉತ್ತೇಜಿಸುವ ಮತ್ತು ಜನರನ್ನು ಸಶಕ್ತಗೊಳಿಸುವ ಆಡಳಿತ ವ್ಯವಸ್ಥೆ ಆಗಿದೆ. ಇಂಥ ಅರ್ಥಪೂರ್ಣವಾದಂಥ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಭಾರತೀಯರಾದ ನಾವೆಲ್ಲರೂ 77ನೇ ಗಣರಾಜ್ಯ ದಿನೋತ್ಸವನ ದೇಶಾದ್ಯಂತ ಸಂತೋಷ, ಸಂಭ್ರಮ ಮತ್ತು ಸಡಗರದಿಂದ ಆಚರಿಸುತ್ತಿದ್ದೇವೆ. 21ನೇ ಶತಮಾನವು ನನ್ನ ಅದ್ವಿತೀಯ ಕಾನೂನು ಪಂಡಿತ, ಮೇಧಾವಿ ರಾಜನೀತಿ ತಜ್ಞ, ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಪ್ರಮುಖ ರಾಷ್ಟ್ರಗಳ ಸಂವಿಧಾನಗಳನ್ನು ಆಳವಾಗಿ ಅಧ್ಯಯನ ಮಾಡಿ ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ತಾರ್ಕಿಕ ಚಿಂತನೆಗಳಿಂದ ಕೂಡಿದ ಸಾಮಾಜಿಕ, ಸಾಂಸ್ಕೃತಿಕ, ಸಾಂಪ್ರದಾಯಿಕ ಚೌಕಟ್ಟುಗಳನ್ನು ನಿರ್ಣಯಿಸಿ ಸರ್ವಕಾಲಕ್ಕೂ ಸರಿಹೊಂದುವ ಸರ್ವಶ್ರೇಷ್ಠ ಕಾನೂನುಗಳಂತ ಸಂವಿಧಾನವನ್ನು ರೂಪಿಸಿರುತ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವು ಅತ್ಯಂತ ಮಹತ್ವವಾಗಿದೆ, ಏಕೆಂದರೆ ಇದು ಸರ್ಕಾರದ ಮೂಲಭೂತ ಚೌಕಟ್ಟನ್ನು ನೀಡಿ ಅಧಿಕಾರವನ್ನು ನಿರ್ಧರಿಸುತ್ತದೆ, ನಾಗರಿಕ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ರಕ್ಷಿಸುತ್ತದೆ, ಕಾನೂನಿನ ಆಳ್ವಿಕೆಯನ್ನು ಸ್ಥಾಪಿಸುತ್ತದೆ, ರಾಷ್ಟ್ರೀಯ ಏಕತೆ ಮತ್ತು ಸಾಮಾಜಿಕ ನ್ಯಾಯನ ಉತ್ತೇಜಿಸುವ ಮೂಲಕ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಭದ್ರವಾದ ಅಡಿಪಾಯನ್ನು ಹಾಕುತ್ತದೆ. ನಮ್ಮ ದೇಶದಲ್ಲಿಯೇ ಅತ್ಯಂತ ಪವಿತ್ರವಾದ ಗ್ರಂಥವೆಂದೇ ಕರೆಯಲ್ಪಡುವ ಸಂವಿಧಾನವನ್ನು ಈ ದೇಶದ ಸುಭದ್ರ ಆಡಳಿತ ವ್ಯವಸ್ಥೆಗೆ ಕಾಣಿಕೆಯಾಗಿರುವ ನೀಡುವುದರಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮನಪೂರ್ವಕವಾದ ಗೌರವವನ್ನು ಅರ್ಪಿಸಲು ನನಗೆ ಹೆಮ್ಮೆ ಅನಿಸುತ್ತದೆ. ನಮ್ಮ ದೇಶದ ಸಂವಿಧಾನದ ರಚನೆ ಸಂದರ್ಭದಲ್ಲಿ ಜನಸಾಮಾನ್ಯರಿಂದ ಸಿಕ್ಕಿತುಕೊಂಡಿದ್ದ 2473 ಅಭಿಪ್ರಾಯಗಳನ್ನು ಕುರಿತು 3 ಸುತ್ತುಗಳಲ್ಲಿ ಚರ್ಚೆ, ವಾದ ಮತ್ತು ಸಂವಾದಗಳು ನಡೆದು ಅಂತಿಮವಾಗಿ 26ನೇ ನವೆಂಬರ್ 1949ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ರುಜುವಿನೊಂದಿಗೆ ರಾಜ್ಯಾಂಗ ರಚನಾ ಸಭೆಯಲ್ಲಿ ನಮ್ಮ ಶ್ರೇಷ್ಠ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಈ ಮಹೋನ್ನತ ಕಾರ್ಯದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ಭಾಗವಹಿಸಿ ವೈಚಾರಿಕ ಕಾಣಿಕೆ ನೀಡಿದ ಪಂಡಿತ ಜವಾಹರ್ಲಾಲ್ ನೆಹರು ಅವರು, ಡಾಕ್ಟರ್ ವಲ್ಲಭಾಯ್ ಪಟೇಲ್, ಅಬ್ದುಲ್ ಕಲಾಂ ಆಜಾದ್, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ಸುಜಾತ ಇಬ್ಲಾನಿ, ಕನ್ನಡಿಗ ಗಂಗಲ್ ನರಸಿಂಹರಾವ್, ಶ್ರೀಮತಿ ಹಂಸ್ ನೇತಾ, ಶ್ರೀಮತಿ ರಾಜ್ಕುಮಾರ್ ಅಮೃತ್ಕೌರ್, ಟಿ ಕೃಷ್ಣಮಾಚಾರಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ.ಎಂ. ಮುಂಜಿ, ಗೋಪಾಲ ಸ್ವಾಮಿ ಅಯ್ಯಂಗಾರ್, ರವೀಂದ್ರ ಬಪ್ಪನ್, ಎಚ್.ಎನ್. ಕುಂಜು, ಎಚ್.ಎಸ್. ಗೌಡ್, ಕೆ.ವಿ. ಶಾ ಮತ್ತು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಮುಂತಾದವರು ಈ ವೇದಿಕೆಯ ಮೂಲಕ ಗೌರವವನ್ನು ಅರ್ಪಿಸುತ್ತೇನೆ. ಸಂವಿಧಾನಬದ್ಧವಾದ ಮೌಲ್ಯಯುತ ಪರಂಪರೆಯನ್ನು ಮತ್ತು ಅಖಂಡತೆಯಲ್ಲಿ ತತ್ವದಲ್ಲಿ ನಂಬಿಕೆ ಇಟ್ಟುಕೊಂಡು ಜಾತ್ಯತೀತ ಹೋಗಬೇಕೆನ್ನುವುದು ಜನಪರ ಆಡಳಿತ ನೀಡಿರುವ ನಮ್ಮ ನಾಡಿನ ಹೆಮ್ಮೆಯ ವ್ಯಕ್ತಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ನಮ್ಮ ಕರ್ನಾಟಕ ಸರ್ಕಾರವು ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಕಾಳಜಿಪೂರ್ವಕವಾದಂಥ ಪಾರದರ್ಶಕ ಆಡಳಿತ ನೀಡುತ್ತಾ ರಾಜ್ಯದ ಸರ್ವರ ಜನರ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತದೆ. ವಿಶೇಷವಾಗಿ ಸಂವಿಧಾನದ ಮಹತ್ವವನ್ನು ಕುರಿತು ಜಾಗೃತಿ